ಒಂದ್ 20 ಪ್ಯಾಂಟ್ ಅವೆ ತೋರ್ಸಿ ನಡಿ ಮೇಲೆ. ಅಲ್ಲವೇ ಜೀನ್ಸ್ ಹುಡುಗಿರ್ ಪ್ಯಾಂಟು ಬೇಡ, ಇದು ಹಾಕೋಬೇಡ, ಜೀನ್ಸ್ ಹಾಕೋ ಚೆನ್ನಾಗಿ ಕ್ಲೀನ್ ಆಗಿ. ಇವ್ರಿಗೆಲ್ಲ ಸಂಕಟ ಏನ್ ಗೊತ್ತಾ, ಬಿಲ್ ಪೇ ಮಾಡ್ಬೇಕಲ್ಲ ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಸೊ ಇವತ್ತು ನಾನು ಈ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂಥರ ಇದೊಂದು ಡೈಲಿ ವ್ಲಾಗ್ ಥರ ಇರುತ್ತೆ ಅಷ್ಟೇ, ಏನಂತ ಸ್ಪೆಷಲ್ ವ್ಲಾಗ್ ಏನಿರಲ್ಲ. ಇವತ್ತು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಇವಾಗ ನಾನು ಹೊರಟಿದ್ದೀನಿ. ಅವ್ರು ಆವಾಗಲೇ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದಾರೆ. ನಾನು ಇವಾಗ ಹೋಗಿ ಜಾಯಿನ್ ಆಗ್ತೀನಿ. ಬನ್ನಿ ಹೋಗೋಣ. ಹಾಯ್, ಹಲೋ, ನಮಸ್ಕಾರ. ಅಪರೂಪಕ್ಕೆ ಪದೇ ವಿಡಿಯೋ ಮಾಡುವಂಥ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನು ಇವ್ರದ್ದು ಆಯಿತಾ, ಲೂಲು ಮಾಲ್ಗೆ ಹೋಗೋ ಪ್ಲ್ಯಾನು ನಂದಿತ್ತು. ಹೌದು, ನಾನು ಜೀನ್ಸ್ ತೊಗೋಬೇಕಾಗಿತ್ತು. ನಮ್ಮ ಮನೆ ಹತ್ರನೂ ನೋಡಿದೆ, ನಂಗೆ ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ. ಮಾಲ್ಗೆ ಹೋದರೆ ಏನು ಗೊತ್ತಾ, ಒಂದಲ್ಲ ಎರಡಲ್ಲ ಶಾಪ್ಸ್ಗಳು ಜಾಸ್ತಿ ಇರುತ್ತೆ, ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹೌದೌದು. ಇವ್ರಿಗೆಲ್ಲ ಸಂಕಟ ಏನು ಗೊತ್ತಾ, ಬಿಲ್ ಪೇ ಮಾಡಬೇಕಲ್ಲ ಅಂತ. ಹೌದೌದು. ನಡೀರಿ ಮೇಡಮ್, ಹೋಗೋಣ. ಫೋಟೋ ಶೂಟ್ ಮಾಡ್ಸಲ್ಲ ನೀವು? ಯಾರು ಇಲ್ವಲ್ಲ, ಮನು ಚಂದು. ಯಾರಪ್ಪ ಬರ್ದಿರೋದು? ನನಗೆ ಗೊತ್ತಿಲ್ಲ ಯಾರು ಈ ಥರ ಬರ್ದಿರೋದು. ಯಾರು ಬರ್ದಿರೋದು ಹಿಂಗೆ? ನೀನೇ. ಶಾಪಿಂಗ್ ಹೋಗಿ ಮುಂಚೆನೆ ಫಸ್ಟು ಇವ್ರ ಮನೆಗೆ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕ್ಬಿಟ್ಟು ಮಾತಾಡ್ಸ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಊಟ. ಇವತ್ತು ಸಂಡೇ ಅಲ್ವಾ, ನಿನಗೆ ಅಂತ ವೆಜ್ ಸಾಂಬಾರು ಮಾಡ್ತಾ ಇದ್ದಾರೆ. ಏನು ವೆಜ್ ಸಾಂಬಾರು ಅಂದರೆ ರಸಮ್ ಇರಲ್ಲ, ಮೋಸ್ಟ್ಲಿ ತರಕಾರಿ ಸಾಂಬಾರು ಏನಾದರೂ ಮಾಡಿದ್ದಾರೆ. ನೀವು ತಿಂತೀರಾ ಏಕಾದಶಿ ದಿವಸ? ನಾನು ಮಟನ್ ಏನು ಇಷ್ಟಪಡಲ್ವಲ್ಲ, ಹಾಗಾಗಿ ಬೇಳೆ ಸಾರೇ ತಿಂತೀನಿ. ಆದರೂ ಅಮ್ಮ ಬಿಡೋದಿಲ್ಲ, ನೀನು ತಿನ್ನು ಅಂತ ಹೇಳ್ತಾರೆ. ಹಂಗೇನಾದರೂ ಇದ್ರೆ 1-2 ಪೀಸ್ ತಿಂತೀನಿ ಅಷ್ಟೇ. ಓಕೆ. ಹಿಂಗಂತಾನೆ ವೆಜ್ ಸಾಂಬಾರು ಮಾಡ್ತಾ ಇದ್ದಾರೆ. ಓ ಮೈ ಗಾಡ್. ಎಸ್. ಓಕೆ, ಬನ್ನಿ. ಎಲ್ಲಿಗೆ? ನಮ್ಮನೆಗೆ ಹೋಗೋಣ. ಹೋಗ್ಬಿಟ್ಟು ನಾನ್ ವೆಜ್ ತಿನ್ನೋಣ ಬನ್ನಿ. ನೀನೇ ತಿಂತಾ ಇಲ್ವಲ್ಲ, ಅದಕ್ಕೆ ಬೇರೆಯವ್ರು ತಿನ್ನಿಸ್ತೀನಿ. ನಾನು ತಿನ್ನಂಗಿದ್ದಿದ್ರೆ ನಾನು ಬರಬೇಡಿ ಅಂತಿದ್ದ. ಇಲ್ಲ ಪಾಪ, ಹಂಗಲ್ಲ ಇಲ್ಲ, ಹಂಚ್ಕೊಂಡು ತಿಂತೀನಿ ನಾನು. ನಾನು ತುಂಬ ಒಳ್ಳೆ ಮನ್ಸ. ಹಿಂದೆ ನಮ್ಮ ಮಲ್ಲೇಶ್ವರಂ ಏನಂತ ಚೇಂಜಸ್ ಕಾಣ್ತಿಲ್ಲ ನನಗೆ. ನಿನ್ಗಪ್ಪು? ಸ್ವಲ್ಪ 1-2% ಅಷ್ಟೇ ಚೇಂಜಸ್ ಕಾಣಿಸ್ತಾ ಇರೋದು. ಎಲ್ಲ ಅಲ್ಲಲ್ಲೇ ಇದ್ದಾರೆ. ಬಟ್ ಏನಂದ್ರೆ ಇನ್ನೂ ಇಷ್ಟು ಕಾಲಿಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಜನ ಕ್ರೌಡ್ ಇರ್ತಾ ಇದ್ರು. ಬಟ್ ಆದ್ರೂ ಹಂಗ್ ನೋಡೋದಾದ್ರೆ ಮೋಸ್ಟ್ಲಿ ಸಂಡೇ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ಸತ್ತಪ್ಪು. ಇರ್ಬೇಕು ಮೊದಲೇ, ಆದ್ರೂ ಜನ ಇದ್ದಾರೆ, ಮೊದಲಿನ ತರ ಇದ್ದಾರೆ. ಮೋಸ್ಟ್ಲಿ ಸಂಡೇ ಮಾತ್ರ, ಸ್ಯಾಟರ್ಡೇ ಸಂಡೇ ಯಾರಿಗೆ ತುಂಬಾ ಇಷ್ಟ ಹೇಳಿ ಕಮೆಂಟ್ ಮಾಡಿ. ಪಕ್ಕದಲ್ಲಿ ಇಷ್ಟ ಇರೋಳು ನಾನೇ ಇದ್ದೀನಿ, ನನ್ನನ್ನೇ ಕೆಳಗಡೆ ಇಳಿಸ್ದೆ ಕರ್ಕೊಂಡು ಹೋಗ್ತಿದ್ಯಾ. ಇದು ಅವ್ರ ಮಗನ್ಗೋಸ್ಕರ ಚಿತ್ರಾನ್ನ, ಮಸಾಲೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಟನ್ ಸಾಂಬಾರ್ ರೆಡಿ ಆಗಿದೆ. ಓ, ಕಬಾಬ್ ಬೇರೆ ಮಾಡ್ಬಿಟ್ಟೇನಮ್ಮ. ಅಲ್ಲಿ ಕಬಾಬ್, ಇದು ಅನ್ನ ರೈಸ್. ಇಲ್ಲಿ ಪಾಟಲ್ಲೇ ನಮ್ಮ ಅತ್ತೆ 2-3 ಐಟಮ್ಸ್ ಏನೋ ಬೆಳೆದಿದ್ದಾರೆ. ಒಂದು ಹಸಿರು ಮೆಣಸಿನ್ಕಾಯಿ, ಇನ್ನೊಂದು ಕಣಗ್ಲೆ ಹೂವು ಅಂತಾರಲ್ಲ ಅದು. ಲಾಸ್ಟ್ ಟೈಮ್ ಬಂದಿದ್ದಾಗ ಇನ್ನೂ ಬಿಟ್ಟಿರಲಿಲ್ಲ ಇದು. ಈಗ ಆವಾಗಲೇ ಹಸಿರು ಮೆಣಸಿನ್ಕಾಯಿ ಬೆಳೆಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೂ ಸಣ್ಣದಾಗಿತ್ತಲ್ವೇನಮ್ಮ, ಬರೀ ಹೂವು ಬಿಟ್ಟಿತ್ತು ಈ ಥರ. ಈಗಾಗಲೇ ಮೆಣಸಿನ್ಕಾಯಿ ಎಲ್ಲ ಬಂದ್ಬಿಟ್ಟೈತೆ. ಇಲ್ಲಿ ಹೂವು ಮಾತ್ರ ಖಾಲಿ ಆಗ್ಬಿಟ್ಟೈತೆ ಅಷ್ಟೇ. ಒಂದ್ಸಲಿ ಬಿಟ್ಟಿತ್ತೇನೋ ಅಲ್ವೇನಮ್ಮ ಇದು? ಹಾಂ, ಅದಕ್ಕೆ ಖಾಲಿ ಆಗ್ಬಿಟ್ಟೈತೆ. ಇದು ಸ್ವಲ್ಪ ಬಾಡೋಗೈತೆ ಅಷ್ಟೇ. ಇದು ಭತ್ತ ಇದೆ, ಇದೆಲ್ಲ ಹೋಗಿದೆ, ಮಗ್ಗೆಲ್ಲ ಇದೆ. ಇದು ಭತ್ತ, ಇದು ನಮ್ಮ ಮಗನಿಗೆ ಗಿಫ್ಟ್ ಕೊಟ್ಟಿದ್ದೀವಿ, ಚೆನ್ನಾಗಿದೆ ಹೂವು. ಹೇಳ್ಬಿಟ್ಟು ಬಂದೆ ಅಂದ್ರೆ ಬನ್ನಿ ಹತ್ತಿ. ನಮ್ಮ ಗಿಡದಲ್ಲಿ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿರೋದಿಲ್ಲ. ಹೇಳಾಯ್ತು, ನಾವು ತೋರಿಸಿದ್ವಿ ಮೇಲೆ ಶುಂಠಿನೂ. ಶುಂಠಿನೂ ಇದೆ. ಅದು ನೋಡಿ ಅದಷ್ಟು ಕದೇ ಬೆಳ್ಕೊಂತ ಅದಷ್ಟು ಕದೇ ಬಂದು ಎಷ್ಟು ಚೆನ್ನಾಗಿ. ಇಂಥದ್ದೇ ಪ್ಯಾಂಟ್ ತಗೋತಾರಂತೆ, ತಿರ್ಗಾ ದೊಡ್ಡ ಪ್ಯಾಂಟ್ ಅಲ್ಲಿ 20 ಪ್ಯಾಂಟ್ ಅವೆ ತೋರಿಸಿ ನಡಿ ಮೇಲೆ. ಅಲ್ಲವೇ
ಜೀನ್ಸು ಅವ್ರಿಗೆ ಈ ತರ ಅಗ್ಲ ಇರೋದೇ ಬೇಕಂತ. ಬೇಡ ಬೇಡ, ಒಬ್ರು ಕೆಳಗಡೆ ನುಕ್ಕೊಂಡು ಹೋಗಂಗೆ, ಗಾಳಿ ಗಾಳಿ ಹೋಗ್ಲಿ ಅಂತ. ಬೇಡ ಬೇಡ, ಅಲ್ಲವೇ ಕೊಡ್ತೀನಿ. ನಮ್ಮಮ್ಮ ಏನೇನೋ ಡಬಲ್ ನಿಮ್ಮಮ್ಮ ಅಲ್ವಾ? ಹೌದು. ಅಲ್ಲ ನಮ್ಮಮ್ಮ ಅಲ್ಲ, ಅವ್ರ ಮಗ ಅಲ್ವಾ ನಾನು, ಅದಕ್ಕೆ. ಶುಂಠಿ ಹಾಕಿದ್ದಾರೆ ಬಟ್ ಇನ್ನೂ ಬಂದಿಲ್ಲ. ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ. ಅಡಿಗೆ ನೀನೇ ಮಾಡ್ದ ದೊಡಮ್ಮ? ಹುಷಾರಾಗಿದ್ಯಾ ಈಗ? ನಮ್ಮ ದೊಡಮ್ಮ 85 ಅನ್ಸುತ್ತೆ. 3-4 ತಲೆಮಾರು ನೋಡಿದ್ದಾರೆ. ಅವರೇ ಅಡುಗೆ ಮಾಡ್ತಾರೆ ಈಗಲೂ. ಸೊ 5 ಜನ ಹೆಣ್ಮಕ್ಳು. ಅದರಲ್ಲಿ ಎಲ್ಲರೂ ಮದುವೆಯಾಗಿ ಅವ್ರವ್ರ ಮನೇಲಿದ್ದಾರೆ, ಒಬ್ಬರು ಮಾತ್ರ ಇಲ್ಲಿದ್ದಾರೆ. ಸೊ ಅವರೇ ಎಲ್ಲ ಕೆಲಸ ಮಾಡೋದು ನೋಡಿ. ಹಿಂಗೆ ನಿಜವಾಗ್ಲೂ ಖುಷಿ ಆಗುತ್ತಪ್ಪ ಈ ಏಜಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋದು. ನಮ್ಗೆ ಈಗಲೇ ಸೊಂಟೆ ತಕಾಲ, ಕಾಲೇ ತಕಾಲ ಅಂತೀವಿ. ಯಾವಾಗಲೂ ಹಿಂಗೆ ಆರೋಗ್ಯವಾಗಿರಲಪ್ಪ. ಈ ವಯಸ್ಸಲ್ಲೂ ಅವ್ರು ಇಷ್ಟು ಕೆಲಸ ಮಾಡ್ತಾರಲ್ಲ, ನಮ್ಮ ಕೈಯಲ್ಲೇ ಆಗಲ್ಲ ಈ ಏಜಿಗೆ. ಹೋಗ್ತೀನಿ, ಬರ್ತೀಯಾ? ಇಲ್ಲೇ ಇರ್ತೀಯ, ಬರ್ತೀಯಾ? ಹಿಂಗೆ ಬಾ, ನಾನು ಹೋಗ್ತೀನಿ. ಮೊನ್ನೆ ಇವ್ರ ಏರಿಯಾದಲ್ಲಿ ಜಾತ್ರೆ ನಡೆದಿತ್ತು. ಅಂದರೆ ಅದೇ ಕೊಂಡ ಎಲ್ಲ ತುಳಿತಾರಲ್ಲ, ಅದಿತ್ತು. ಆದರೂ ಹೋದ್ಸಲಿ ನಾವು ಕರ್ಗಾಗೆ ಬಂದಿದ್ವಿ. ಈ ಸಲ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಹಾಗಾಗಿ ಕರ್ಗಾಗೆ ಬರೋಕ್ಕಾಗಿರಲಿಲ್ಲ. ಅದ್ರದ್ದೆಲ್ಲ ಇವಾಗ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದರದ್ದು. ಯಾಕಮ್ಮ ಆ ಥರ ಪ್ಯಾಂಟ್ ಬೇಡ? ಹುಡುಗಿರ್ ಪ್ಯಾಂಟು ಬೇಡ, ಇದು ಹಾಕೋಬೇಡ. ಜೀನ್ಸ್ ಹಾಕೋ ಚೆನ್ನಾಗಿ ಕ್ಲೀನ್ ಆಗಿ. ಬೇಡ ಬೇಡ, ಇದು ಹುಡುಗಿರ್ ಪ್ಯಾಂಟ್ ಸಖತ್ತಾಗಿದೆ ಪ್ಯಾಂಟ್ ಹಾಕ್ಸೋದು. ಹುಡುಗಿರ್ ಪ್ಯಾಂಟ್ ಅಂತಲ್ಲ ಅದು. ಅಮ್ಮ ಈಗ ಹುಡುಗಿರ್ದು ಹುಡುಗರ್ದು ಯಾವ್ದು ಯಾವ್ದು ಬೇಕಾದ್ರೆ ಹಾಕೋಬೋದಲ್ಲ. ಒಟ್ನಲ್ಲಿ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ಅಮ್ಮ ಒಂಥರ ಹುಡುಗಿ? ಅರ್ಧೋಗಿರೋದು ಹಾಕೊಳ್ಳೋದು 1000 ರೂಪಾಯಿ ಕೊಟ್ಬಿಟ್ಟು. ಇಲ್ಲೆಲ್ಲ ಅರ್ಧೋಗಿರುತ್ತೆ, ಮಂಡಿತವೆ. ಈಗ ಲುಲು ಮಾಲ್ ಶಾಪಿಂಗ್ ಫುಲ್ಲು ಕ್ರೌಡು. ಯಾವ ರೇಂಜ್ ಅಂದರೆ ಜಾತ್ರೆ ಆಗ್ಬಿಟ್ಟಿದೆ. ಫುಲ್ ಜಾತ್ರೆ ನಡೀತಾ ಇದೆ ಇಲ್ಲೆಲ್ಲ. ಇನ್ನೊಂದು 2 ಶಾಪ್ ನೋಡ್ಬಿಟ್ಟು ವಾಪಸ್ ಹೋಗೋದು ಅಷ್ಟೇ. ಹೌದು, ವ್ಲಾಗ್ ಇದೆಯಾ ಪ್ಲಾಜಾ ಪ್ಯಾಂಟಲ್ಲಿ ಜೇಬಲ್ಲಿ ಹುಡ್ತಾ ಇದ್ದೀನಿ. ಹುಡುಗಿರ್ ಪ್ಯಾಂಟ್ ಹಾಕೊಂತೀಯಾ? ಹುಡುಗಿ ಅಲ್ಲ ಅಮ್ಮು, ಏನು ಗೊತ್ತಾ, ಈ ಪ್ಯಾಂಟು ತುಂಬ ಚೆನ್ನಾಗಿ ಗಾಳಿ ಆಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿನ್ನ ಪ್ಯಾಂಟ್ ಬ್ಲ್ಯಾಕ್ ಕಲರ್ ನಾನೇ ಮುಂಡೆ ಸಿಕ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಏನಂದರೆ ಜೇಬಿರೋದಕ್ಕೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಬೇರೆ ಇದೆ. ಆ್ಯಕ್ಚುಲಿ ಇವ್ರ ಶಾಪಿಗೆ ನಾವು ಆಲ್ಮೋಸ್ಟ್ 3 ಇಯರ್ಸಿಂದ ಇಲ್ಲೇ ಬಂದೆ ತೊಗೊಳ್ಳೋದು. ಫ್ಯಾನ್ಸಿ ಬೇಕಾ, ಇಲ್ಲಾಂದರೆ ಏನು ಬೇಕು, ಇನ್ನೊಂದು ಏನಾದರೂ ಏನೇ ಐಟಮ್ ಅಂದರೆ ಇವ್ರದ್ದು ರೀಲ್ಸ್ ಕೂಡ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿದೆ. ಯಂಗ್ ಕಲೆಕ್ಷನ್ ಅಲ್ವಾ ಸರ್? ಇಂಡಿಯನ್. ಇವ್ರು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಾ ಇರ್ತಾರೆ. ಯಾವುದು ಪ್ರಮೋಷನ್ ಅಲ್ಲ, ನಾವು ಯಾವಾಗಲೂ ತಗೊಳ್ಳೋದೇ. ಫಸ್ಟ್ ಹುಡುಗರ್ದು ಮಾರ್ತಿದ್ರು, ಹುಡುಗರ್ದಿಲ್ಲ, ಬರೀ ಹುಡುಗಿರ್ದು ಅಷ್ಟೇ. ಅದಕ್ಕೆ ಹುಡುಗಿರ್ದೆ ಪ್ಯಾಂಟ್ ತಗೊಬಿಡೋಣ ಅಂತ. ಏನಪ್ಪ ವ್ಲಾಗ್ ಎಂಡ್ ಮಾಡಲ್ವಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ಲು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ, ಟೇಕ್ ಕೇರ್.